ನಮಸ್ಕಾರ, ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ವಿದ್ಯಾ ಮಲ್ಯಾಣ್ ಮಾತಾಡ್ತಾ ಇರೋದು. RSS ಆಂಥಮ್ನ DK ಶಿವಕುಮಾರ್ ಸೆಷನ್ನಲ್ಲಿ ಹೇಳಿದ್ದು ಸಿಕ್ಕಾಪಟ್ಟೆ ಸೌಂಡ್ ಆಗ್ತದೆ. ಯಾವ ಲೆವೆಲ್ಗೆ ಅಂದರೆ ಅವರೊಂಥರ ದೇಶದ್ರೋಹಿ, ಪಕ್ಷದ್ರೋಹಿ ಅನ್ನೋ ಲೆವೆಲ್ನಲ್ಲಿ ಚರ್ಚೆ ಆಗ್ತದೆ. BJP ಅವರು ಇದನ್ನ ಹೆಂಗೆ ತಗೊಂಡ್ರೋ ಬಿಟ್ರೋ ಗೊತ್ತಿಲ್ಲ. ಕಾಂಗ್ರೆಸ್ನವರಂತೂ ಇದನ್ನ ಜೀರ್ಣಿಸ್ಕೊಳಕ್ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಅರ್ಗಿಸ್ಕೊಳಕ್ಕೆ ಅನ್ನೋ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ. ಅಂತೂ ಇಂತೂ ಪಟ್ಟಿಡಿದು DK ಶಿವಕುಮಾರ್ ಸಾರಿ ಕೇಳೋ ತನಕ ಬಿಡಲೇ ಇಲ್ಲ. DK ಶಿವಕುಮಾರ್ ಬಿಡಿ, ತಪ್ಪಾಗಿದ್ರೆ ನೋವಾಗಿದ್ರೆ ನನ್ನ ಹತ್ರ ಸಾರಿ ಅಂತ ಕೇಳೇ ಬಿಟ್ರು. ಬಟ್ ಪ್ರಶ್ನೆ ಅಂಥದ್ದು ಏನು ಹೇಳ್ಬಿಟ್ರು DK ಶಿವಕುಮಾರ್? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಅಂತಹ ಹೇಳ್ಬಾರ್ದಲ್ಲೇ ಇರುವಂತಹ ಲೈನ್ಗಳವು. RSS ಆಂಥಮ್ ಅನ್ನೋದನ್ನ ಪಕ್ಕಕ್ಕಿಡೋಣ. ಏನು ಹೇಳುತ್ತೆ ಈ RSS ಆಂಥಮ್ನಲ್ಲಿ? ದೇಶವನ್ನ ಪ್ರೀತಿಸಿ, ದೇಶವನ್ನ ಗೌರವಿಸಿ, ದೇಶವನ್ನ ತಾಯಿಯಂತೆ ನೋಡಿ, ಪ್ರೀತಿಯಿಂದ ನೋಡೋಣ, ದೇಶವೇ ಮೊದಲು, ಇದೇ ಇರೋದು. ಇದು ಹೇಳಿದ್ದೆ ದೊಡ್ಡ ತಪ್ಪ ಹಂಗಾದ್ರೆ? ಕಾಂಗ್ರೆಸ್ನವರು ಏನೇನು ಹೇಳ್ತಾ ಇದ್ದಾರೆ ಅಂದರೆ RSS ಒಂದು ವಿಷಕಾರಿ ಸಂಸ್ಥೆ, ಕಾಂಗ್ರೆಸ್ಗೂ ಅದಕ್ಕೂ ಆಗ ಬರಲ್ಲ, DK ಶಿವಕುಮಾರ್ ಈಗಲೇ ಕ್ಷಮೆ ಕೇಳ್ಬಿಡ್ಬೇಕು ಅನ್ನೋ ಥರ. ಸರಿ, RSS ಕಂಡ್ರೆ ಕಾಂಗ್ರೆಸ್ಗೆ ಆಗಲ್ಲ, ಒಪ್ಕೊಳ್ಳೇಬೇಕು ಅನ್ನೋದಕ್ಕೂ ಏನು ಅಂದರೆ ಒಪ್ಪಲೇಬೇಕು ಕೊರಳ್ಪಟ್ಟಿ ಇಟ್ಕೊಂಡಂತ ಯಾರು ಕೇಳ್ತಾನೂ ಇಲ್ಲ. RSS ಒಪ್ಪಿ ಅದರ ಸಿದ್ಧಾಂತವನ್ನ ಬಿಡಿ, ಅದು ಬೇರೆ ವಿಚಾರ. ನಾವು ಒಪ್ಪಲೇಬೇಕು ಅಂತ ಯಾರು ನಮ್ಮಲ್ಲಿ ಫೋರ್ಸ್ ಮಾಡಂಗಿಲ್ಲ. ಆದರೆ ಅದರ ಆಂಥಮ್ ಇದೆಯಲ್ಲ, ಎಂತ ಅದ್ಭುತ ಸಾಲ್ರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಳೆ ಪುಣ್ಯ ಭೂಮಿ ತ್ವದರ್ಥೆ ಪತತ್ವೇಷ ಕಾಯೋ ನಮಸ್ತೆ ನಮಸ್ತೆ. ಅಂದರೆ ನನ್ನ ದೇಶವನ್ನ ನಾನು ಕಾಪಾಡ್ಕೊಳ್ತೀನಿ, ಗೌರವಿಸ್ಬೇಕು, ಪ್ರೀತಿಯಿಂದ ನೋಡಬೇಕು. ನನ್ನ ತಾಯಿಯೂ ಬೇರೆ ಅಲ್ಲ, ನನ್ನ ದೇಶವೂ ಬೇರೆ ಅಲ್ಲ. ದೇಶ ಅಂತ ಬಂದಾಗ ಎಸ್, ನೇಷನ್ ಫಸ್ಟ್ ಅಂತ ನಿಂತ್ಕೊಳ್ಬೇಕು. ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ಇದಿಷ್ಟೇ ಇರೋದು. ದೇಶವನ್ನ ಒಪ್ಕೊಳ್ಬೇಕು ಪ್ರೀತಿಯಿಂದ, ಫಸ್ಟ್ ಪ್ರಿಫರೆನ್ಸ್ ದೇಶಕ್ಕೆ ಅಂತ. ಇದ್ರಲ್ಲಿ ತಪ್ಪೇನಿದೆ? ನಮಸ್ತೆ ಸದಾ ವತ್ಸಲೆ ಅನ್ನೋದು ದೇಶ ವಿರೋಧಿ ಸ್ಟೇಟ್ಮೆಂಟಾ? ಯಾಕೆ ಸಾರಿ ಕೇಳಬೇಕು? RSSನ ಹಾಡು ಹೊಗಳಿದ್ರೆ ಒಂಥರ, ಅಯ್ಯೋ, ಈಗ ಅದಕ್ಕೆ ಬೇರೆ ಬೇರೆ ಚರ್ಚೆಗಳು ಹುಟ್ಟಾಕೊಂಡಿದ್ದಾರೆ ಬಿಡಿ. ರಾಜಕೀಯವಾಗಿ ಅವ್ರೇನು BJPಗೆ ಏನಾದ್ರು ಹೋಗ್ಬಿಡ್ತಾರಾ, ರಾಹುಲ್ ಗಾಂಧಿಗೆ ಎದುರಿಸ್ತಾ ಇದ್ದಾರಾ, ಹೀಗೇನೇನೋ, ಅದನ್ನ ಆಮೇಲೆ ನೋಡೋಣ, ಪಕ್ಕಕ್ಕಿಡೋಣ. ಆದರೆ ನಮಸ್ತೆ ಸದಾ ವತ್ಸಲೆ ಅನ್ನೋದ್ರಲ್ಲಿ ಅಂತಹ ಕೇಳಕ್ಕೆ ಆಗಲ್ಲ, ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವ ಪದ ಅಥವಾ ಅರ್ಥ ಏನಿದೆ? ಕಾಂಗ್ರೆಸ್ನವ್ರು ಯಾಕೆ ಕೆಲವೊಬ್ರು ಹೀನ ಒಂಥರ ಕೆಳ ಹಂತಕ್ಕೆ ಇಳಿದ್ಬಿಟ್ರ ಅಂತ ಸಾರಿ ಕೇಳೋ ತನಕ ಬಿಡಲೇ ಇಲ್ಲ ನೋಡಿ ಅವರು. ಆಮೇಲೆ ನೆಕ್ಸ್ಟ್ ಲೆವೆಲಲ್ಲಿಗೆ ಹೋಗಿ ರಾಜಣ್ಣ ಮತ್ತು DK ಶಿವಕುಮಾರ್ನ ಕಂಪ್ಯಾರಿಸನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ರಾಜಣ್ಣ ಅವರಿಗೆ ಚಾನ್ಸೇ ಕೊಡಲಿಲ್ಲ, ಅಂಥದ್ದು ಏನೂ ಹೇಳಿಲ್ಲ. ರಾಜಣ್ಣ ಸಚಿವ ಸ್ಥಾನದಿಂದ ಕಿತ್ತಾಕ್ಬಿಟ್ರು. ಬಟ್ DK ಶಿವಕುಮಾರ್ನ ಏನು ಮಾಡಬೇಕು ಈಗ? ಕಾಂಗ್ರೆಸ್ಸಿಗೆ ಆಗದೇ ಇಲ್ಲ RSS ಕಂಡ್ರೆ ಅಂತ ಆಂಥಮ್ ಹೇಳ್ಬಿಟ್ರಲ್ಲ DK ಶಿವಕುಮಾರ್. ಒಪ್ಕೊಳಕ್ಕಾದ್ರೂ ಆಗುತ್ತಾ? ಅವ್ರನ್ನ ಪಕ್ಷದಲ್ಲಿ ಇಟ್ಕೋಬೇಕಾ ನಾವು? ರಾಹುಲ್ ಗಾಂಧಿ ಕರ್ಸಿ ಮಾತಾಡ್ಬೇಕು ತಾನೇ ಇದನ್ನ? ಹೀಗೆಲ್ಲ ಚರ್ಚೆಗಳಾಗ್ತಾ ಇದೆ. ಇನ್ನು ಇದ್ರ ಜೊತೆಗೆ ರಾಜಕೀಯ ಚರ್ಚೆಗಳು ಅಂತ ನೋಡೋಣ. ಯಾವಾಗ ಸೆಷನ್ನಲ್ಲಿ ನಮಸ್ತೆ ಸದಾ ವತ್ಸಲೆ ಅಂದರು, BJP ಅವರೆಲ್ಲ ಫುಲ್ ಬ್ಲಶ್ ಆಗಿಬಿಟ್ರು. DK ಶಿವಕುಮಾರ್ ಕೂಡ ಫುಲ್ ಖುಷಿಯಾಗಿ ಹೇಳಿದ್ರು ಬಿಡಿ, ಅದು ಬೇರೆ ವಿಷಯ. ಆದರೆ ಇವರು BJPಗೆ ಹೋಗ್ತಾರೇನೋ, ಸಾಫ್ಟ್ ಹಿಂದುತ್ವ ತೋರಿಸ್ತಾ ಇದ್ದಾರೆ. SIT ಮಾಡಿದಾಗ ನೋಡಿದ್ರೆ ಸರ್ಕಾರನೇ SIT ಮಾಡ್ತು, ಐ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂದ್ಬಿಟ್ರು. BJP ಕಡೆಗೆ ವಾಲ್ತಾ ಇದ್ದಾರೆ. ಇವ್ರು ಇವತ್ತು ಇಲ್ಲ ನಾಳೆ BJPಗೆ ಹೋಗ್ತಾರೇನೋ, ಕಾಂಗ್ರೆಸ್ನಲ್ಲಿ ಅವ್ರಿಗೆ ಮಾತು ಕೊಟ್ಟು ಮುರಿದ್ರೇನೋ ಅದನ್ನ. ಇಲ್ಲಾಂದ್ರೆ ರಾಹುಲ್ ಗಾಂಧಿಗೆ ಇದೊಂಥರ ವಾರ್ನಿಂಗ್, ಸೂಕ್ಷ್ಮವಾಗಿ ನೋಡ್ತಾ ಇರಿ ನನ್ನನ್ನು ಸೀರಿಯಸ್ ಆಗಿ ನೀವು ಪರಿಗಣಿಸ್ಲಿಲ್ಲ ಅಂದರೆ ನಾನು ನನ್ನ ನೆಕ್ಸ್ಟ್ ಮೂವ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ಸ್ಟೆಪ್ ತಗೊಳ್ತೀನಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರಾ? ಹೀಗೆ ಇವರದ್ದೇ ಆದ ರಾಜಕೀಯ ಚರ್ಚೆಗಳಾಗ್ತದೆ. ರಾಜಕೀಯ ಚರ್ಚೆಗಳಿಗೇನು ಒಂದು ದಾರ ಸಿಕ್ಕರೆ ಸಾಕು, ಅದನ್ನ ಎಳ್ದಾಡ್ಕೊಂಡು ಕಲರ್ ರೂಪಗಳನ್ನು ಕೊಡ್ಬೋದು. ಆದರೆ DK ಶಿವಕುಮಾರ್ ಈ RSS ಆಂಥಮ್ ಹೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ಅನ್ಸುತ್ತೆ ಅಲ್ಲ? ತಪ್ಪಿಲ್ಲ, ಹೇಳ್ಬಾರ್ದೇನು ಹೇಳಲಿಲ್ಲ. ಅವ್ರು ಹೋಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ಲಿಲ್ಲ, ನಾನು ಪಾಕಿಸ್ತಾನ್ ಪರವಾಗಿದ್ದೀನಿ ಅಂತ ಹೇಳಿಲ್ಲ, ಅಥವಾ ಬೇರೆ ದೇಶನ ಹೋಗ್ಲಿ ನಮ್ಮ ದೇಶವನ್ನ ತೆಗಲಿಲ್ಲ. ಬದಲಿಗೆ ನಮ್ಮ ದೇಶವನ್ನ ಗೌರವಿಸುವ, ನಮ್ಮ ದೇಶವನ್ನ ಹೊಗಳುವ, ನಮ್ಮ ದೇಶವನ್ನ ತಾಯಿಯಂತೆ ನೋಡಬೇಕು ಅಂತ ಹೇಳೋ ಒಂದು ಲೈನ್ ಹೇಳಿದ್ದಾರೆ. ಅದರಲ್ಲೂ ತಪ್ಪು ಹುಡುಕ್ತೀವಿ ಅಂದರೆ ಹೆಂಗಾಗುತ್ತೆ? ಅವ್ರು BJPಗೆ ಹೋಗ್ತಾರೋ, JDSಗೆ ಹೋಗ್ತಾರೋ, ಇನ್ನೊಂದು ಪಕ್ಷ ಹುಟ್ಟಾಕಳ್ತಾರೋ, ನಮಗೆ ಬೇಡ. ಆದರೆ ಈ ಸಾಲು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ವಾದ ಚರ್ಚೆ ಇದೆ. ಅದನ್ನು ಒಪ್ಕೊಳ್ಳೇಬೇಕು ನಾವು, ಅಲ್ವಾ? ಈ ಆಂಥಮ್ ಏನಿದೆ, RSS ಆಂಥಮ್, ಬಹಳ ಅಚ್ಚುಕಟ್ಟಾಗಿ, ಅದ್ಭುತವಾಗಿ, ಅರ್ಥಭರಿತವಾಗಿ ದೇಶವನ್ನು ಹಾಡಿ ಹೊಗಳಿ ಗೌರವಿಸೋದು ಹೇಗೆ, ನಮ್ಮ ತಾಯಿ ಕೊಡುವ ಸ್ಥಾನವನ್ನು ಅದಕ್ಕೆ ಕೊಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನು RSS ಅವರ ಆಂಥಮ್ ಅಂತ ನಿಮ್ಗೆ ಅರ್ಗಿಸ್ಕೊಳಕ್ಕಾಗಲಿಲ್ಲ ಅಂದರೆ ಕಾಂಗ್ರೆಸ್ನವ್ರು ನೀವೊಂದು ಸಂಘಟನೆ ಹುಟ್ಟಾಕೊಳ್ಳಿ, ನೀವೊಂದು ದೇಶ ಪ್ರೇಮದ ಬಗ್ಗೆ ಒಂದು ಒಳ್ಳೆ ಗೀತೆನ ರೆಡಿ ಮಾಡಿ, ಅದನ್ನು BJP ಅವರು ಹೇಳ್ಬೋದು. ಅಲ್ಟಿಮೇಟಾಗಿ ದೇಶ ಫಸ್ಟ್, ಆಮೇಲೆ ಅಲ್ವಾ ಪಕ್ಷ ಎಲ್ಲ ಬರೋದು. ಅದು ಕಾಂಗ್ರೆಸ್ ಆದರೂ ಆಗಲಿ, JDS ಆದರೂ ಆಗಲಿ, BJP ಆದರೂ ಆಗಲಿ, ಆಪ್ ಆದರೂ ಆಗಲಿ, ಮತ್ತೊಂದಾದರೂ ಆಗಲಿ.
ಅಲ್ಟಿಮೇಟಾಗಿ ದೇಶನೇ ಮುಂದೆ ಬರುತ್ತೆ. ಎಲ್ಲ ಪಕ್ಷಗಳು ಒಂದೊಂದು ರೆಡಿ ಮಾಡ್ಕೊಳ್ಳಿ, ದೇಶಕ್ಕೆ ರಿಲೇಟೆಡ್ ಆಗಿ ಒಳ್ಳೊಳ್ಳೆ ಹಾಡುಗಳನ್ನ, ಗೀತೆಗಳನ್ನ ಎಲ್ಲರೂ ಹಾಡಲಿ. ಅದನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಮಾಡಿದ್ದು ತಪ್ಪು, ದೇಶದ್ರೋಹ ಕೆಲಸ ಇಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಇದಾಗಲ್ಲ. ನೀವು ಬೇಕಾದ್ರೆ ಉಪಮುಖ್ಯಮಂತ್ರಿಗಳಾಗಿ ಇದನ್ನ ಹೇಳ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. KPCC ಅಧ್ಯಕ್ಷರಾಗಿ ಅಂದ್ರೆ ಒಂದು ಪಕ್ಷದ ಒಳ್ಳೆ ಸ್ಥಾನದಲ್ಲಿದ್ದು ರಾಜ್ಯಾಧ್ಯಕ್ಷರಾಗಿ ನೀವು ಹೇಳಿದ್ರೆ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನೀವು ಬೇಷರತ್ತು ಕ್ಷಮೆ ಕೇಳಲೇಬೇಕು ಅಂತ ಕೂತ್ರು. ಕೇಳಿದ್ರು ಬಿಡಿ ಡಿ ಕೆ ಶಿವಕುಮಾರ್ ಅವರು, ಅದು ಬೇರೆ ಮಾತು. ಬಟ್ ಕೇಳಬಾರ್ದಿತ್ತು ಡಿ ಕೆ ಶಿವಕುಮಾರ್, ಕ್ಷಮೆ ಕೇಳಬಾರ್ದಿತ್ತು. ಅಂಥ ತಪ್ಪೇನು ಮಾಡಲಿಲ್ಲ ಅವರು. ರಾಜಕೀಯ ಚರ್ಚೆಗಳು ಏನಾದರೂ ಇರಲಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಮಾತಾಡ್ತಾ ಇದ್ದೀವಿ ಅಂತೆಲ್ಲ, ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರಕ್ಕೂ ನಮ್ಮ ಕ್ಷೇತ್ರಕ್ಕೂ ಸಂಬಂಧವೇ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಇದರಲ್ಲೂ ಕೊಂಕು ನುಡಿಯೋದು ಅಥವಾ ಅದೇನೋ ಅಂತಾರಲ್ಲ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ, ಅಂಥ ಮನಸ್ಥಿತಿಗೆ ಹೋಗೋದು ಬೇಡ ನಾವುಗಳು ಅಂತ. ದೇಶವನ್ನು ಪ್ರೀತಿಸಬೇಕಾಗಿರೋದು, ದೇಶವನ್ನು ಗೌರವಿಸಬೇಕಾಗಿರೋದು, ಎಲ್ಲದಕ್ಕಿಂತ ಮೊದಲು ದೇಶ ಅಂತ ಮುಂದೆ ಬರೋದು ನಮ್ಮೆಲ್ಲರ ಕರ್ತವ್ಯ. ಅದು ಬರೀ ರಾಜಕೀಯ ಪಾರ್ಟಿಗಳು ಮಾಡಬೇಕು ಅಂತಲ್ಲ, ನಾವುಗಳು ಮಾಡಬೇಕು. ಯಾಕಂದರೆ ಇದರಲ್ಲಿ ದೇಶವನ್ನು ಹಾಡಿ ಹೊಗಳಿದ್ದಾರೆ ಬಿಟ್ಟರೆ, ದೇಶವನ್ನು ತೆಗಳು, ದೇಶಕ್ಕೆ ಬೇಕಾಗಿದ್ದು ನೀನು ಮಾಡು, ನಿನ್ನ ಬೆಳೆ ಬೇಯಿಸ್ಕೋ, ದೇಶ ಹಾಳಾಗೋಗ್ಲಿ ಅನ್ನೋಂಥದ್ದು ಏನೂ ಇಲ್ಲ. ಒಪ್ಕೊಳ್ಬೇಕು ಇದನ್ನೆಲ್ಲರೂ ಅಲ್ವಾ. ರಾಜಕೀಯ ಚರ್ಚೆಗಳು ಏನೇ ಇರಲಿ, ಡಿ ಕೆ ಶಿವಕುಮಾರ್ BJPಗೆ ಹೋಗ್ತಾರೋ, ಇನ್ನೊಂದು ಹೊಸ ಪಕ್ಷ ಹುಟ್ಟಾಕೊಳ್ತಾರೋ, ಅಥವಾ ಹೈಕಮಾಂಡಿಗೆ ವಾರ್ನಿಂಗ್ ಕೊಟ್ಟರೋ, ಅದೆಲ್ಲ ರಾಜ್ಯದ ಜನತೆಗೆ ಬೇಕಾಗಿರೋದು. ಅದು ನಿಮ್ಮ ಈಗ ರಾಜಕೀಯದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾರನ್ನ ಯಾವಾಗ ಹೆಂಗೆ ನಂಬೋದು ಅಂತ ಗೊತ್ತಾಗಲ್ಲ. ಇವತ್ತೊಂದು ಪಕ್ಷದಲ್ಲಿದ್ದವರು ರಾತ್ರಿ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗಿರೋದನ್ನು ನೋಡಿದ್ವಿ. ಫ್ಲೈಟ್ಸ್ ಟಿಕೆಟ್ ತೊಗೊಂಡು ಓಡೋಗಿದ್ದನ್ನು ನೋಡಿದ್ವಿ. ಬೇರೆ ಕಡೆಗೆ ಹೋಗಿ ಒಂದು ಹೋಟೆಲಲ್ಲಿ ಹೋಗಿ ಸ್ಟೇ ಆಗಿದ್ದು, ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದು ಎಲ್ಲವನ್ನ ನೋಡಿದ್ವಿ ನಾವು. ಅದೆಲ್ಲ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅದೆಲ್ಲ ಮ್ಯಾಟರ್. ಏನು ತಪ್ಪಿದೆ RSSನ ಆ್ಯಂಥಮ್ ಹೇಳಿದ್ರಲ್ಲಿ? ಇಷ್ಟೇ ಪ್ರಶ್ನೆ ಇರೋದು. ಹರಿಪ್ರಸಾದ್ ಅವರಂತೂ ಸಾರಿ ಕೇಳಲೇಬೇಕು ಅಂತ ಕೂತ್ರು. ರಾಜಣ್ಣ ಅಂತೂ ನನಗಂತೂ ಅವಕಾಶ ಕೊಡಲಿಲ್ಲ, ಸೆಕೆಂಡ್ ಚಾನ್ಸ್. ಆದರೆ ಡಿ ಕೆ ಶಿವಕುಮಾರ್ ನೋಡಿ, ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದಾರೆ ಅಂತ JDS ಇನ್ನೊಂಥರ ವ್ಯಂಗ್ಯ ಮಾಡ್ತಾಯಿದೆ ಡಿ ಕೆ ಶಿವಕುಮಾರ್ನ. BJP ಮತ್ತೊಂಥರ. ಇದನ್ನೆಲ್ಲರೂ ಒಪ್ಕೋಬೇಕಿತ್ತು ನಾವು. ನಮ್ಮ ದುರಂತ ಇದು. ಯಾರಾದರೂ ಒಬ್ಬರು ಒಂದು ಒಳ್ಳೆ ದಿನ ಹೇಳಿದ್ರು ಸಹಿಸ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು, ಕಾಂಗ್ರೆಸ್ನಲ್ಲಿ ಕೆಲವೊಬ್ಬರು ಮನಸ್ಥಿತಿ ಹೆಂಗಾಗ್ತಾ ಇದೆ ಅಂದರೆ, ದೇಶದ ಬಗ್ಗೆ ಮಾತಾಡಿದ್ರೆ ಒಂಥರ, ಆಮೇಲೆ ಪೂಜೆ ಪುನಸ್ಕಾರ. ಡಿ ಕೆ ಶಿವಕುಮಾರ್ ಅಪ್ಪಟ ಆಸ್ತಿಕ, ಅಂದರೆ ದೇವ್ರನ್ನ ನಂಬುವಂಥವ್ರು. ಪೂಜೆ ಪುನಸ್ಕಾರ ಒಂದು ಹೆಜ್ಜೆ ಮುಂದೆ. ಅವ್ರು ತುಂಬ ದೇವಸ್ಥಾನಗಳಿಗೆ ಹೋಗ್ತಾರೆ, ಪೂಜೆ ಮಾಡ್ತಿರ್ತಾರೆ, ಕೈ ಮುಗಿದು ಬರ್ತಾರೆ, ಹೋಮ ಹವನ ಮಾಡಿಸ್ತಾರೆ, ಅದನ್ನೆಲ್ಲ ನೋಡಿದ್ದೀವಿ. ತಪ್ಪೇನಿದೆ ಅದರಲ್ಲಿ? ಅಂದರೆ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ರೆ ಪೂಜೆ ಬಿಡಬೇಕು, ನಮ್ಮ ರಿಲಿಜಿಯನ್ ಬಿಡಬೇಕು, ಹಿಂದೂ ಅನ್ನೋದನ್ನು ಬಿಟ್ಬಿಡ್ಬೇಕು, ಹಿಂದೂವನ್ನು ವಿರೋಧ ಮಾಡಬೇಕು, ಪೂಜೆ ಪುನಸ್ಕಾರ ಎಲ್ಲ ಬಿಟ್ಬಿಡ್ಬೇಕು ಅನ್ನೋದೇನಾದರೂ ಇದೆಯಾ? ಹಿಂದೂ ವಿರೋಧಿ ಅಂತನ ಕಾಂಗ್ರೆಸ್? ಇಲ್ಲ ಅಲ್ವಾ. ಜಾತ್ಯತೀತ ಅಂತ ಹೇಳ್ಕೊಳ್ಳೋದು ನೀವೇ ಅಲ್ವಾ. ಧರ್ಮಾತೀತ, ಜಾತ್ಯತೀತ ಎಲ್ಲವೂ ಸೇರಿಕೊಂಡ್ರೆ ಕಾಂಗ್ರೆಸ್ ಅಲ್ವಾ. ಯಾಕದು ಬದಲಾಗ್ತದೆ ಬರ್ತಾ ಬರ್ತಾ ಬರ್ತಾ? ನೀವು ಹೇಳ್ತಾ ಇರೋದು ನೋಡಿದ್ರೆ ಡಿ ಕೆ ಶಿವಕುಮಾರು ಅಥವಾ ಬೇರೆಯವ್ರು ಯಾರು ಕಾಂಗ್ರೆಸ್ಸಿಗೆ ಬಂದರೆ ಪೂಜೆ ಪುನಸ್ಕಾರ ಬಿಟ್ಬಿಡ್ಬೇಕು. ಅವ್ರು ಕುಂಭಮೇಳಕ್ಕೆ ಹೋದ್ರು, ಅದಕ್ಕೊಂದು ಟಾಂಟ್ ಕೊಟ್ಟರು. ಪ್ರಯಾಗ್ರಾಜಿಗೆ ಹೋದ್ರು, ಟಾಂಟ್ ಕೊಟ್ಟರು. ಐ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂದರು, ಅದರಲ್ಲೂ ತಪ್ಪು ಹುಟ್ಕಿದ್ರು. ಸದ್ಗುರುಗಳ ಜೊತೆಗೆ ಒಂದ್ಸಲ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು ಅಥವಾ ಕೂತ್ಕೊಂಡಿದ್ರು, ಅದರಲ್ಲೂ ತಪ್ಪು. ಈಗ ನಮಸ್ತೆ ಸದಾವತ್ಸಲೆ ಹೆಂಗೆ ಹೇಳ್ಬಿಟ್ರಿ ನೀವು ಡಿ ಕೆ ಶಿವಕುಮಾರ್ ಅವರೇ? ಕಾಂಗ್ರೆಸ್ನಲ್ಲಿದ್ದು ನೀವು ದೇಶವನ್ನು ಪ್ರೀತಿಸ್ತೀನಿ, ದೇಶವನ್ನು ಗೌರವಿಸ್ತೀನಿ ಅಂತ ಹೇಳಿದ್ರೆ ಆಗುತ್ತಾ? ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ಸಾಧ್ಯನೇ ಇಲ್ಲ. ನಿಮ್ಮ ಬಾಯಲ್ಲಿ ಬರಲೇಬಾರ್ದಿದು. ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ದೇಶ ಆಮೇಲೆ, ಮೊದಲು ಪಕ್ಷ. ನೀವೇ ಅಲ್ವಾ ಹೇಳೋದು, ನನ್ನ ಪಕ್ಷ ಫಸ್ಟು ವ್ಯಕ್ತಿ ಆಮೇಲೆ ಅಂತ ಹೇಳೋದು ನೀವೇ ಅಲ್ವಾ ಅನ್ನೋ ಆ್ಯಂಗಲ್ನಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಆರೋಗ್ಯಕರ ಚರ್ಚೆ ಅಲ್ವೇ ಅಲ್ಲ. RSS ಆ್ಯಂಥಮ್ ಬಹಳ ಅದ್ಭುತವಾಗಿದೆ. RSS ಅನ್ನೋದನ್ನು ಪಕ್ಕಕ್ಕಿಡೋಣ. ಎಲ್ಲರೂ RSS ಒಪ್ಕೊಳ್ಳೇಬೇಕು ಅಂತ ಏನಿಲ್ಲ, ಅದು ಅವ್ರ ಸಿದ್ಧಾಂತ ಒಪ್ಕೊಳ್ಳೇಬೇಕು ಅಂತಲೂ ಏನಿಲ್ಲ. ಆದರೆ ಆ್ಯಂಥಮ್ಗೆ ಹುಡುಕಿರೋ ಪದಗಳಿದ್ದಾವಲ್ಲ, ಅರ್ಥ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿದೆ. ಕಾಂಗ್ರೆಸ್ನವರು ನೀವು ಒಂದು ಆ್ಯಂಥಮ್ ಮಾಡಿ, ಅಥವಾ ನೀವು ಯಾವುದಾದ್ರೂ ಸಂಘಟನೆಗೆ, ಆಮೇಲೆ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ, 3 ಸಲ ಬ್ಯಾನ್ ಆಗಿದೆ RSS, ಅದನ್ನು ಹಾಡು ಹೊಗಳಿದ್ರು. RSSನ ಡಿ ಕೆ ಶಿವಕುಮಾರ್ ಹೋಗಲಿಲ್ಲ. ಏನೋ ಮಾತಾಡಬೇಕಾದ್ರೆ RSS ಬಗ್ಗೆ ಅಶೋಕ್ ಅವ್ರು ಮಾತಾಡಬೇಕಾದ್ರೆ ಒಂದೆರಡು ಲೈನ್ ಸೇರಿಸಿದ್ದಾರೆ. ಅಂದರೆ ನಾನು ಓದಿದ್ದೀನಿ, ನಾನು ಕಲ್ತಿದ್ದೀನಿ ಇದ್ರ ಬಗ್ಗೆ. ಬಟ್ ಅದು ಪಕ್ಷ ವಿರೋಧಿ ಚಟುವಟಿಕೆ ಹೇಗೆ ಸರ್ ಆಗುತ್ತೆ ಹರಿಪ್ರಸಾದ್ ಸರ್? ಆಮೇಲೆ ಜನ ಕೂಡ ಹಾಗೆ, ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ BJPಗೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟರು, ಅವ್ರು ಬಿಡದಲ್ಲೇ ಇರಲಿ, ನನಗಂತೂ ಏನೂ ಆಗಬೇಕಾಗಿಲ್ಲ, ನಿಮ್ಗಳಿಗೂ ಏನೂ ಆಗಬೇಕಾಗಿಲ್ಲ. ಯಾಕಂದರೆ ರಾಜಕೀಯ ನಾಯಕರು ಇವತ್ತು ಒಂದು ಕಡೆ ಇದ್ದವರು ನಾಳೆ ಇನ್ಯಾವ ಕಡೆ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೂ ಮಾಡೋಕ್ಕಾಗಲ್ಲ.
ಆದರೆ ಎಲ್ಲದರಲ್ಲೂ ಕೊಂಕು ಹುಡ್ಕೋದು, ದೇಶ ಅಂತ ಬಂದಾಗ ಎಲ್ಲರೂ ದೇಶದ ಪರವಾಗಿ ನಿಂತ್ಕೋಬೇಕು, ಆಮೇಲೆ ನಿಮ್ಮ ಪಾರ್ಟಿಗಳು, ಆಮೇಲೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಿ, ಆಮೇಲೆ ನಿಮ್ಮ ಜಾತಿ. ದೇಶ ಫಸ್ಟ್ ಅಲ್ವಾ? ಈ ವಿಚಾರದಲ್ಲಿ ನಿಮ್ಗೇನು ಅನ್ನಿಸ್ತು? ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ರು, RSS ಆಂಥಮ್ ಅಂದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅನ್ನೋದನ್ನ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತೇನಾದರೂ ಅನ್ನಿಸ್ತಾ? ಕಾಮೆಂಟ್ ಹಾಕಿ. ಸಾರಿ ಕೇಳಬೇಕಿತ್ತ ಅವರು, ಅದನ್ನು ಕಾಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಹೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್, ಬಾಯ್, ನಮಸ್ಕಾರ.